ಬೆಂಗಳೂರಿನಲ್ಲಿ ಮೋದಿ ಸಾಗೋ ರಸ್ತೆಯಲ್ಲಿ ಸ್ಫೋಟಕ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಪಿಎಸ್ಐ ಮತ್ತು ಓರ್ವ ಎಎಸ್ಐ ಸೇರಿ 4 ಪೇದೆಗಳನ್ನು ಅಮಾನತು ಮಾಡಲಾಗಿದೆ. ಮೋದಿ ಸಾಗುವಂತಹ ಒಂದು ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಯ್ತಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಮತ್ತು ಎಎಸ್ಐ ಸೇರಿ 4 ಪೇದೆಗಳನ್ನು ಅಮಾನತು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ಲೋಪ ಆಗಿದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಇವರನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶವನ್ನು ಹೊರಡಿಸಿದ್ದಾರೆ. ಬೆಂಗಳೂರು ದಕ್ಷಿಣದ ವರೇರಹಳ್ಳಿ ಬಳಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ವು. ಮೊದಲಿಗೆ ಅದನ್ನ ಜಿಲೆಟಿನ್ ಕಡ್ಡಿ ಅಂತ ಹೇಳಲಾಗಿತ್ತು. ಎಫ್ಎಸ್ಎಲ್ಗೆ ಕಳಿಸಿದ ಮೇಲೆ ಅದು ಅಮೋನಿಯಂ ನೈಟ್ರೇಟ್ ಜೆಲ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಮಂಜುನಾಥ್, ಈಗ ಜಿಲೆಟಿನ್ ಕಡ್ಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 6 ಜನರ ಸಸ್ಪೆನ್ಷನ್ ಆಗಿದೆ. ಈಗ ಏನು ರೀಸನ್ ಅನ್ನ ಕೊಟ್ಟಿದ್ದಾರೆ ಅಂತ? ಧನುಶ್ರೀ, ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆ ರಸ್ತೆಯ ಮಧ್ಯದಲ್ಲಿ ಒಂದಷ್ಟು ಸ್ಫೋಟಕಗಳನ್ನಿಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ತನಿಖಾ ತಂಡಗಳ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಆದರೆ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಯಾರಲ್ಲಿ ಆ ಸ್ಫೋಟಕಗಳನ್ನು ಇಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಂತ ಸ್ಪಷ್ಟವಾದಂಥ ಮಾಹಿತಿ ಗೊಂದಿಲ್ಲ. ಆದರೂ ಕೂಡ ಅಷ್ಟೇ ಬೆಂಗಳೂರು ದಕ್ಷಿಣ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಅಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಆಗಿದ್ದಂಥ ಪೊಲೀಸ್ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಆ ಒಂದು ಸ್ಫೋಟಕ ಸಿಕ್ಕಂಥ ಸ್ಥಳದಲ್ಲಿ ಯಾರನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ ಎಎಸ್ಐ ಸೇರಿದಂತೆ ಒಟ್ಟು 4 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಅಮಾನತು ಮಾಡಿ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರನ್ನ ಏನಕ್ಕೆ ಅಮಾನತ್ ಮಾಡಿದ್ರು ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಆ ಒಂದು ಪಾಯಿಂಟ್ ಅಂತ ಕೊಟ್ಟಿರ್ತಾರೆ. ಯಾವುದೇ ಒಂದು ವಿಐಪಿ ಮೂವ್ಮೆಂಟ್ ಆಗಿರ್ಬೋದು, ಆ ಒಂದು ಕಾರ್ಯಕ್ರಮ ಇದ್ದಂತ ವೇಳೆ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಇವರು ಬಂದೋಬಸ್ತ್ನ ಉಸ್ತುವಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ. ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಓರ್ವ ಮೇಲ್ದರ್ಜೆಯ ಅಧಿಕಾರಿಯನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿರುತ್ತೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ನ ಉಸ್ತುವಾರಿ ನೇಮಕ ಮಾಡಿದ್ರು. ಜೊತೆಗೆ ಆ ಪಾಯಿಂಟ್ ಏನಿತ್ತು, ಆ ಒಂದು ಸ್ಫೋಟಕ ಸಿಕ್ಕಂತ ಸ್ಥಳ, ಆ ಒಂದು ಸ್ಫೋಟಕ ಸಿಕ್ಕಂತ ಸ್ಥಳದಲ್ಲಿ 4 ಜನ ಪೊಲೀಸ್ ಪೇದೆಗಳನ್ನ ಅಲ್ಲಿ ಬಂದೋಬಸ್ತ್ಗೆ ನಿಯೋಜನೆಯನ್ನ ಮಾಡಿದ್ರು. ಆದ್ರೆ ಆ 4 ಜನ ಇದ್ರೂ ಕೂಡ ಅಷ್ಟೇ ಅಲ್ಲಿ ಹೇಗೆ ಸ್ಫೋಟಕ ಬಂತು ಅಂದ್ರೆ, ಇಲ್ಲೆಲ್ಲೋ ಒಂದು ಕಡೆ ಕರ್ತವ್ಯ ಲೋಪ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಆ 4 ಜನ ಪೊಲೀಸ್ ಪೇದೆಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದರ ಜೊತೆಗೆ ಆ ಉಸ್ತುವಾರಿ ವಹಿಸಿಕೊಂಡಿದ್ದಂಥ ಸಬ್ ಇನ್ಸ್ಪೆಕ್ಟರ್ ಮತ್ತೋರ್ವ ಎಎಸ್ಐ ಏನಿದ್ದಾರೆ ಅವರನ್ನು ಕೂಡ ಅಷ್ಟೇ ಈಗಾಗಲೇ ಅಮಾನತು ಮಾಡಿದ್ದಾರೆ. ಕೇವಲ ಅಧಿಕಾರಿಗಳನ್ನು ಅಮಾನತ್ ಮಾಡಿದ್ದು ಬಿಟ್ಟರೆ ಉಳಿದಂತೆ ಅಲ್ಲಿ ಯಾರು ಸ್ಫೋಟಕವನ್ನು ತಂದಿಟ್ರು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿರುವಂಥದ್ದು. ಯಾಕಂದ್ರೆ ಇದುವರೆಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 170ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆ ಒಂದು ಸ್ಫೋಟಕ ಸಿಕ್ಕಂಥ ಸ್ಥಳದ ಅಕ್ಕಪಕ್ಕ ಇದ್ದಂಥ ರೈತರಾಗಿರ್ಬೋದು ಅಥವಾ ಅಕ್ಕಪಕ್ಕ ಊರಿನಲ್ಲಿರುವಂಥವ್ರನ್ನಾಗಿರ್ಬೋದು, ಜೊತೆಗೆ ಆ ಒಂದು ರಸ್ತೆಯಲ್ಲಿರುವಂಥ ಅಂಗಡಿ ಮುಂಗಟ್ಟಿನಲ್ಲಿರುವಂತಹ ಒಂದು ಮಾಲೀಕರನ್ನಾಗಿರ್ಬೋದು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಇಂಟ್ರಾಗೇಷನ್ ಮಾಡಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ಕೂಡ ಅಷ್ಟೇ ಪೊಲೀಸರಿಗೆ ಸಿಕ್ಕಿಲ್ಲ. ಜೊತೆಗೆ NIA ಮತ್ತು IB ಇಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ರು ಕೂಡ ಅಷ್ಟೇ ಆ ಒಂದು ಸ್ಫೋಟಕ ತಂದು ಬಂದಿಟ್ಟಂತವ್ರು ಯಾರು ಅನ್ನುವಂಥದ್ರ ಸ್ಪಷ್ಟವಾದ ಮಾಹಿತಿನೂ ಕೂಡ ಸಿಕ್ಕಿಲ್ಲ. ಆದರೆ ಮೇಲ್ನೋಟಕ್ಕೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮಾತ್ರ 6 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಆದೇಶವನ್ನು ಕೊಟ್ಟಿರುವಂತಹದ್ದು. ಧನುಶ್ರೀ, ಮಂಜುನಾಥ್, ಈಗ ಕರ್ತವ್ಯ ಲೋಪ ಹಿನ್ನೆಲೆ ಅಧಿಕಾರಿಗಳನ್ನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು ಓಕೆ, ಬಟ್ ಅದರ ಮೇನ್ ಕಿಂಗ್ ಪಿನ್ ಯಾರು ಅನ್ನೋಂಥದ್ದು ಬೇಕಲ್ವಾ? ತನಿಖೆ ಎಲ್ಲಿವರೆಗೂ ಬಂದು ನಿಂತಿದೆ? ಅದ್ರ ಜೊತೆಗೆ ಒಬ್ಬ ವ್ಯಕ್ತಿ ಪದೇ ನಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದನಲ್ಲ, ಆತನನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಸೊ ಆತನ ಕೈವಾಡ ಏನು ಇಲ್ವಾ ಇದರಲ್ಲಿ? ಹೇಗೆ? ಖಂಡಿತವಾಗ್ಲೂ, ಯಾಕಂದ್ರೆ ಅವತ್ತು ಪ್ರಧಾನಿಗಳು ಬೆಂಗಳೂರಿಗೆ ಬಂದಂತ ವೇಳೆಯಲ್ಲಿ ಬೆಳಿಗ್ಗೆ 7:30 ಸುಮಾರಿಗೆ ಓರ್ವ ವ್ಯಕ್ತಿ ಕೋರಮಂಗಲ ಠಾಣಾ ವ್ಯಾಪ್ತಿಯಿಂದ ಒಂದು ಫೋನ್ ಕರೆಯನ್ನ ಮಾಡಿರ್ತಾರೆ. ಅಲ್ಲಿ ನಾನು ಬಾಂಬ್ ಅನ್ನ ಇಟ್ಟಿದ್ದೀನಿ, ಅದನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿಯನ್ನು ಕೂಡ ಅಷ್ಟೇ ಕೋರಮಂಗಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ತದನಂತರ ಅದನ್ನು ಇಂಟ್ರಾಗೇಷನ್ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಕೋರಮಂಗಲ ಪೊಲೀಸರು ಇಂಟ್ರಾಗೇಷನ್ ಅನ್ನ ಮಾಡ್ತಾರೆ. ಜೊತೆಗೆ IB, NIA ಮತ್ತು ಬೆಂಗಳೂರು ದಕ್ಷಿಣ ಪೊಲೀಸರು ಇಂಟ್ರಾಗೇಷನ್ ಮಾಡ್ತಾರೆ. CCB ಪೊಲೀಸರು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. 5 ತನಿಖಾ ಏಜೆನ್ಸಿ ಅವರು ಇಂಟ್ರಾಗೇಷನ್ ಮಾಡಿದಂತ ವೇಳೆಯಲ್ಲಿ ಕೂಡ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಆದರೆ ಪ್ರಮುಖವಾಗಿ ಆತ ಎಲ್ಲೆಲ್ಲಿ ಓಡಾಡಿದ್ದ, ಆ ಒಂದು ಮೋದಿ ಬರೋದಕ್ಕೆ ಹಿಂದಿನ ದಿನ ಆತ ಎಲ್ಲೆಲ್ಲಿ ಓಡಾಡಿದ್ದ ಮತ್ತು ಆ ಒಂದು ವಾರದ ಹಿಂದಿನ ದಿನ ಎಲ್ಲೆಲ್ಲಿ ಓಡಾಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು. ಜೊತೆಗೆ ಟವರ್ ಲೊಕೇಶನ್ ಆಧರಿಸಿ ಕೂಡ ಅಷ್ಟೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು. ಆದರೆ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿತ್ತು. ಜೊತೆಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಕೂಡ ಅಷ್ಟೇ ಪರ್ಟಿಕ್ಯುಲರ್ ಅಂತ ಪ್ಲೇಸ್ ಅಲ್ಲಿ ಓಡಾಡಿರುವಂತದ್ರ ಬಗ್ಗೆ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆತನನ್ನ ಸದ್ಯಕ್ಕೆ ಬಿಡುಗಡೆಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಈ ಒಂದು ಸ್ಫೋಟಕ ಇಟ್ಟಿದ್ದಂತ ಪ್ಲೇಸ್ ವಡೇರಹಳ್ಳಿ ಏನಿದೆ, ಅಲ್ಲಿ ಯಾರೆಲ್ಲ ತಗೊಂಡು ಬಂದು ಇಟ್ಟರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಎವಿಡೆನ್ಸ್ ಇಲ್ಲ. ಯಾಕಂದ್ರೆ ಪರ್ಟಿಕ್ಯುಲರ್ ಅಂತ ಪ್ಲೇಸ್ ನಲ್ಲಿ ಯಾವುದೇ CCTV ಫುಟೇಜಸ್ ಇಲ್ಲ. ಜೊತೆಗೆ ಯಾರು ಹೋಗಿ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಜೊತೆಗೆ ರೋಡ್ನ ಪಕ್ಕದಲ್ಲಿ ಕೇವಲ PM ಕಾನ್ವೆ ಹೋಗುವಂತ ಕೇವಲ 50 ಮೀಟರ್ ಅಂತರದಲ್ಲಿ ಒಂದು ಸ್ಫೋಟಕ ಇಟ್ಟಿದ್ದಂಥ ಕಾರಣಕ್ಕೋಸ್ಕರ ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇನ್ಸಿಡೆಂಟ್ ಆಗಿ 15 ದಿನ ಕಳೀತಾ ಬರ್ತಿದೆ. 15 ದಿನ ಕಳೆದ್ರೂ ಕೂಡ ಇನ್ನೂ ಕೂಡ ಕಿಂಗ್ ಪಿನ್ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಧನುಶ್ರೀ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.